ವೆಲ್ಕಮ್ ಬ್ಯಾಕ್ ಟು ಮಂಥನ್ ಕಿಚನ್. ಇವತ್ತಿನ ರೆಸಿಪಿಯಲ್ಲಿ ಒಂದು ಹೆಲ್ದಿ ಸ್ನ್ಯಾಕ್ಸ್ ರೆಸಿಪಿ ಉಪ್ಪು ಕಡಲೆ ಅಥವಾ ಸಾಲ್ಟೆಡ್ ಪೀನಟ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಈ ಉಪ್ಪು ಕಡಲೆನ ತುಂಬ ಕಡಿಮೆ ಸಮಯದಲ್ಲಿ ಮನೆಯಲ್ಲೇ ಮಾಡ್ಕೋಬಹುದು. ಮತ್ತು ಸಂಜೆ ಟೀ ಟೈಮ್ಗೆ ಮತ್ತು ಮಕ್ಕಳ ಸ್ನ್ಯಾಕ್ಸ್ ಬಾಕ್ಸ್ಗೆ ಒಂದು ಹೆಲ್ದಿ ಮತ್ತು ಕ್ರಂಚಿ ಆಪ್ಷನ್ ಆಗಿರುತ್ತೆ. ಬಂದಿನ ತಡ ಮಾಡಿದ ರೆಸಿಪಿ ಶುರು ಮಾಡೋಣ. ನಮ್ಮ ಚಾನಲ್ ಮಂಥನ್ ಕಿಚನ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ನೋಡಿ, ನಾನಿಲ್ಲಿ ಉಪ್ಪು ಕಡಲೆಯನ್ನು ಮಾಡೋದಕ್ಕೆ ನಾನು 4 ಕಪ್ ಆಗುವಷ್ಟು ನೀರನ್ನ ಕಾಯಿಗೆ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಚಮಚ ಆಗುವಷ್ಟು ಉಪ್ಪನ್ನ ಹಾಕಿ ನೀಟಾಗಿ ತಿರುಗ್ತಾ ಇದ್ದೀನಿ. ಈ ನೀರು ಚೆನ್ನಾಗಿ ಕುದಿ ಬರಬೇಕು, ಅಲ್ಲಿವರೆಗೂ ಕಾಯಿಸ್ಕೋಬೇಕಾಗತ್ತೆ. ನೋಡಿ, ಕುದೀತಾ ಇದೆ ಇವಾಗ ನೀರು. ಕುದಿ ಹಂತದಲ್ಲಿ ನಾನು 2 ಕಪ್ ಆಗುವಷ್ಟು ಕಡಲೆಕಾಯಿ ಬೀಜನ ಹಾಕೋತಾ ಇದ್ದೀನಿ. 2 ಕಪ್ ಅಷ್ಟು ಕಡಲೆಕಾಯಿ ಬೀಜಕ್ಕೆ 4 ಕಪ್ ಅಷ್ಟು ನೀರು ಹಾಕಿದ್ರೆ ಸಾಕಾಗುತ್ತೆ, ತುಂಬ ಏನು ಹಾಕೋದು ಬೇಡ. ನೋಡಿ, ಇದು ಕುದೀತಾ ಇರುವ ಹಂತದಲ್ಲಿ ಇದನ್ನು ಹಾಕಿದ ತಕ್ಷಣ ಗ್ಯಾಸ್ನ ಆಫ್ ಮಾಡಿ ಒಂದು ಮುಚ್ಚಳನ ಮುಚ್ಚಿ ಒಂದು 10 ನಿಮಿಷ ಬಿಡಬೇಕಾಗತ್ತೆ. ಈ ಥರ ಮಾಡೋದ್ರಿಂದ ನಾವು ಕಡಲೆ ಬೀಜ ಏನಿರುತ್ತೆ ಉಪ್ಪನ್ನ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ಮತ್ತು ಸಾಫ್ಟ್ ಕೂಡ ಆಗಿರುತ್ತೆ. ನೋಡ್ತಾ ಇರ್ಬೋದು ನೀವು, ಒಂದು 10 ನಿಮಿಷ ಕಡಲೆಕಾಯಿ ಬೀಜನ ನೆನೆಯೋದಕ್ಕೆ ಅದೇ ರೀತಿ ಮುಚ್ಚಿಟ್ಟಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ. ನೆಂದು ಕಲರ್ ಕೂಡ ಚೇಂಜ್ ಆಗಿದೆ, ನೀರು ಕಲರ್ ಕೂಡ ಚೇಂಜ್ ಆಗಿದೆ ಮತ್ತು ಸಾಫ್ಟ್ ಆಗಿದೆ ಕಡಲೆಕಾಯಿ. ಇವಾಗ ಇದನ್ನು ನೀರನ್ನು ಸಪ್ರೇಟ್ ಮಾಡ್ಕೋಬೇಕಾಗತ್ತೆ. ಒಂದು ಸ್ಟ್ರೈನರ್ ತೊಗೊಂಡು ನಾನು ಈ ನೀರನ್ನು ಶೋಧಿಸ್ಕೋತಾ ಇರೋವಂಥದ್ದು. ಶೋಧಿಸ್ಬಿಟ್ಟು ನಮ್ಮ ಕಡಲೆಕಾಯಿ ಬೀಜ ಏನು ಸಿಗುತ್ತೆ ಅದನ್ನು ಒಂದು ಕಿಚನ್ ಟವಲ್ ಮೇಲೆ ಒಣಗಾಕೋಬೇಕಾಗತ್ತೆ. ಅದರ ಮೇಲ್ಗಡೆ ಇರುವಂತಹ ನೀರು ಕಂಪ್ಲೀಟ್ ಡ್ರೈ ಆಗಬೇಕು. ಅಂದರೆ ಒದ್ದೆ ಥರ ಇರುತ್ತಲ್ಲ, ಸ್ವಲ್ಪ ಡ್ರೈ ಆಗಬೇಕು, ಅಲ್ಲಿವರೆಗೂ ಮಾಡ್ಕೋಬೇಕಾಗತ್ತೆ. ತುಂಬ ಏನು ಮಾಡೋದು ಬೇಡ, ಸ್ವಲ್ಪ ಡ್ರೈ ಆಗಿ ಒಂದು 2-3 ನಿಮಿಷ ಆ ಥರ ಕಿಚನ್ ಟವಲ್ ಮೇಲೆ ಒಣಗಾಕಿದ್ರೆ ಸಾಕು, ಫುಲ್ ಡ್ರೈ ಆಗುತ್ತೆ. ನೋಡಿ, ನಾನು ಇವಾಗ ಒಂದು 2-3 ನಿಮಿಷ ಅದನ್ನು ಕಿಚನ್ ಟವಲ್ ಮೇಲೆ ಹರಡಿ ಬಿಟ್ಟಿದ್ದೆ. ಫುಲ್ ನೀರು ಕಂಪ್ಲೀಟಾಗಿ ಡ್ರೈ ಆಗಿದೆ. ಇವಾಗ ಇದನ್ನು ಎತ್ಕೊಂಡು ಉಪ್ಪಲ್ಲಿ ಕರ್ಕೋಬೇಕಾಗತ್ತೆ. ಕಡಲೆಕಾಯಿ ಬೀಜನ ಹುರಿಯೋದಕ್ಕೋಸ್ಕರ ಒಂದು ದಪ್ಪ ತಳದ ಪಾತ್ರೆಗೆ ನಾನು ಒಂದು 200 ಗ್ರಾಮ್ ಆಗುವಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ತಿರುಗಿಕೊಂಡು ಬಿಸಿ ಮಾಡ್ಕೋಬೇಕಾಗತ್ತೆ. ಉಪ್ಪು ಚೆನ್ನಾಗಿ ಬಿಸಿ ಆದಮೇಲೆ ಅಷ್ಟೇ ನಾವು ಕಡಲೆ ಬೀಜನ ಹಾಕ್ಕೊಂಡು ಹುರ್ಕೋಬೇಕಾಗತ್ತೆ. ನೋಡಿ, ಇವಾಗ ಉಪ್ಪು ಚೆನ್ನಾಗಿ ಬಿಸಿ ಆಗಿದೆ. ಈ ಹಂತದಲ್ಲಿ ನಾನು ಮೊದಲೇ ನಾವು ಏನು ಒಣಗಿಸಿ ಇಟ್ಕೊಂಡಿದ್ವಿ, ನೀರನ್ನ ಒಣಗಿಸಿ ಇಟ್ಕೊಂಡಿದ್ವಿ ಕಡಲೆ ಬೀಜನ, ಅದನ್ನು ಹಾಕೋಬೇಕಾಗತ್ತೆ. ಅದನ್ನು ಹಾಕ್ಕೊಂಡು ಕೈ ಬಿಡದಿರೋ ರೀತಿಯಲ್ಲಿ ನೀಟಾಗಿ ತಿರುಗಿಕೊಂಡು ಹುರ್ಕೋಬೇಕಾಗತ್ತೆ. ಕಡಲೆ ಬೀಜ ಹಾಕಿದ ಮೊದಲು ಸ್ವಲ್ಪ ನೀರಿನ ಅಂಶ ಇರುತ್ತಲ್ವ ಕಡಲೆ ಬೀಜ ನೆನೆಸಿರೋದ್ರಿಂದ, ಅದಾಗಿ ಸ್ವಲ್ಪ ಉಪ್ಪಿನ ಪುಡಿ ಏನಾಗುತ್ತೆ ಸ್ವಲ್ಪ ಒದ್ದೆ ಥರ ಆಗುತ್ತೆ. ಅದು ಹುರಿತಾ ಸರಿ ಹೋಗುತ್ತೆ, ಏನು ಭಯ ಪಡೋದು ಬೇಡ. ನೋಡಿ, ಸ್ವಲ್ಪ ಟೈಮ್ ಒಂದು 2 ನಿಮಿಷ ಹುರಿದಿದ್ದೀನಷ್ಟೇ. ಮತ್ತು ಉಪ್ಪೆಲ್ಲ ಕಡಲೆ ಬೀಜದಿಂದ ಒದ್ದೆ ಅಂಶ ಎಲ್ಲ ಹೊರಟೋಗ್ತಾ ಬರ್ತಾ ಇದೆ. ಇದು ಫುಲ್ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಫುಲ್ ಕ್ರಿಸ್ಪಿಯಾಗಿ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ಮತ್ತು ಮೇಲ್ಗಡೆ ಲೇಯರ್ ಕೂಡ ಅಷ್ಟೇ ಕ್ರಿಸ್ಪಿಯಾಗಿ ಆಗುತ್ತೆ ಮತ್ತು ವೈಟಿಶ್ ಕಲರ್ಗೆ ಬರುತ್ತೆ, ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ. ನಿಮ್ಗೆ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಕಲರ್ ಚೇಂಜ್ ಆಗಿರುವಾಗ ಒಂದು ಕಡಲೆ ಬೀಜ ಅಂತ ಅದನ್ನು ತೆಗೆದು ಕೈಯಿಂದ ಪ್ರೆಸ್ ಮಾಡಿದ್ರೆ ಅದ್ರದ್ದು ಏನಿರುತ್ತೆ ಮೇಲ್ಗಡೆ ಲೇಯರು ಈಸಿಯಾಗಿ ಬಂದರೆ ಪರ್ಫೆಕ್ಟಾಗಿ ಆಗಿದೆ ಅಂತ ಹೇಳಿ ಆವಾಗ ಅದನ್ನು ಸ್ಪಿನ್ನಿಂದ ಕಡಲೆಕಾಯಿ ಬೀಜಗಳನ್ನ ನಾವು ಬೇರೆ ತೆಕ್ಕೋಬೇಕಾಗತ್ತೆ. ನೋಡಿ, ನಾನಿಲ್ಲಿ ಎಲ್ಲ ಕಡಲೆ ಬೀಜಗಳನ್ನ ಕೂಡ ಉಪ್ಪಿನಿಂದ ಈ ಥರ ಜರಡಿ ಹಿಡ್ಕೊಂಡು ಒಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ. ಇದನ್ನು ಒಂದು 5 ನಿಮಿಷಗಳ ಕಾಲ ಬಿಸಿ ಆರೋದಕ್ಕೆ ಬಿಡಬೇಕು. ಆರಾದಮೇಲೆ ಕ್ರಿಸ್ಪಿಯಾಗಿ ಆಗುತ್ತೆ. ಮನೆಯಲ್ಲಿ ಎಷ್ಟು ಸುಲಭವಾಗಿ ನಾವು ಉಪ್ಪು ಕಡಲೆನ ಮಾಡ್ಕೋಬಹುದು ಅಂತ. ನೋಡಿ, ಪ್ರೆಸ್ ಮಾಡಿದ್ರೆ ಎಷ್ಟು ಸಾಫ್ಟಾಗಿ ಪುಡಿ ಆಗುತ್ತೆ, ಬಾಯಿಲಿಟ್ಟರೆ ಕ್ರಂಚಿಯಾಗಿ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಉಪ್ಪು ಕಡಲೆನ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಂಥನ್ ಕಿಚನ್ಗೆ. ಥ್ಯಾಂಕ್ ಯು. ಹ್ಯಾಪಿ ಕುಕಿಂಗ್.